ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ. ಈ ಧಾರಾವಾಹಿ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಹಲವಾರು ಟ್ವಿಸ್ಟ್ ಟರ್ನ್ ಪಡೆದುಕೊಂಡು ಜನರ ನಿರೀಕ್ಷೆಯನ್ನ ಹೆಚ್ಚಿಸುತ್ತಾ ಸಾಗಿದೆ. ವೀಕ್ಷಕರು ಕೂಡ ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ ಎಂದು ಕಾಯುತ್ತಿದ್ದಾರೆ. ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ 1000 ಸಂಚಿಕೆಗಳನ್ನು ಪೂರೈಸಿದ್ದು, ಭಾಗ್ಯ ಬದುಕಿನ ಹೋರಾಟಕ್ಕೆ 1000 ಸಂಚಿಕೆಗಳು ಪೂರ್ಣಗೊಂಡಿದೆ. ಈ ಕುರಿತು ಈಗಾಗಲೇ ಕಲರ್ಸ್ ಕನ್ನಡ ಕೂಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿದೆ. ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನ ಭಾಗ್ಯ ತೋರಿಸಿಕೊಟ್ಟಿದ್ದಾಳೆ ಎಂದು ಅಭಿಮಾನಿಗಳು ಖುಷಿಯಿಂದ ಹೇಳಿಕೊಂಡಿದ್ದಾರೆ. ಭಾಗ್ಯ ಕೇವಲ ಧಾರಾವಾಹಿ ಒಂದರ ಪಾತ್ರದ ಕಥೆಯಲ್ಲ, ನಮ್ಮ ನಡುವಿನ ಅದೆಷ್ಟೋ ಹೆಣ್ಣು ಮಕ್ಕಳ ಕತೆ. ನೀವೆಲ್ಲರೂ ಈ ಕಥೆಯನ್ನ ಕಾಳಜಿಯಿಂದ, ವಿಶ್ವಾಸದಿಂದ ನಿಮ್ಮದಾಗಿಸಿಕೊಂಡಿದ್ದೀರಿ. ಪ್ರೀತಿಯಿಂದ ಮೈದವಡಿ ಇಲ್ಲಿಯವರೆಗೂ ಕರೆದುಕೊಂಡಿದ್ದೀರಿ. ತಿರುವುಗಳು ಎದುರಾದಾಗ ಒರಳಿಕೊಳ್ಳದೆ ನಮ್ಮೊಡನೆ ನಡೆದಿದ್ದೀರಿ. ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿದ್ದೀರಿ. ನಿಮ್ಮಿಂದಾಗಿಯೇ ನಿಮ್ಮ ನೆಚ್ಚಿನ ಭಾಗ್ಯಲಕ್ಷ್ಮಿ 1000 ಸಂಚಿಕೆಗಳನ್ನು ಪೂರೈಸಲು ಸಾಧ್ಯವಾಗಿದೆ. ಸಾಗಬೇಕಾದ ದಾರಿ ಇನ್ನೂ ಇದೆ. ನಿಮ್ಮ ಆರೈಕೆ, ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆಗಿರಲಿ. ಭಾಗ್ಯಲಕ್ಷ್ಮಿ ತಂಡದ ವತಿಯಿಂದ ಪ್ರೀತಿಯ ಧನ್ಯವಾದಗಳು ಎಂದಿದ್ದಾರೆ. ಇದು ಭಾಗ್ಯಾಳ ಜೀವನದ ಕಥೆಗಳು. ಜೊತೆಗೆ ನಿಂತ ಅತ್ತೆ ಮಾವ, ತ್ಯಾಗದ ಬೆಲೆ ಅರಿಯದ ಗಂಡ, ತಂಗಿಯ ಮದುವೆ, ಮಕ್ಕಳ ಜವಾಬ್ದಾರಿ, ಆದಿಯ ಬಿಡಲಾರದ ಸ್ನೇಹ, ಕೈತುತ್ತಿನ ಚಮತ್ಕಾರ. ಒಟ್ಟಲ್ಲಿ ಭಾಗ್ಯಾಳದು ಸವಾಲಿನ ಹಾದಿಯಲ್ಲಿ ಹಿಂಜರಿಯದ ಪಯಣವಾಗಿದೆ. ಈ ಹೋರಾಟದ ಹಾದಿಯಲ್ಲಿ ಈಗ 1000 ಸಂಚಿಕೆ ಪೂರೈಸೋದೇ ಸಂಭ್ರಮವಾಗಿದೆ. ಸುಷ್ಮಾ ಕೆ. ರಾವ್ ಭಾಗ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇವರಲ್ಲದೆ ಪದ್ಮಜ ರಾವ್, ಸುದರ್ಶನ್ ರಂಗಪ್ರಸಾದ್, ಮುಖ್ಯಮಂತ್ರಿ ಚಂದ್ರು, ಕಾವ್ಯ ಗೌಡ, ಅಮೃತ ಗೌಡ, ನಿಹಾರ್ ಗೌಡ, ಸುನೀತಾ ಶೆಟ್ಟಿ ಹಾಗೂ ಮುಂತಾದವರು ನಟಿಸುತ್ತಿದ್ದಾರೆ. ಜಯಮಾತಾ ಕಂಬೈನ್ಸ್ ಅದ್ಭುತ ಸೀರಿಯಲ್ಗಳನ್ನ ಮಾಡುವಲ್ಲಿ ಎತ್ತಿದ ಕೈ. ಈ ತಂಡ ಕನ್ನಡ ಕಿರುತೆರೆಗೆ ಒಂದಕ್ಕಿಂತ ಒಂದು ಜನಪ್ರಿಯ ಧಾರಾವಾಹಿಗಳನ್ನು ನೀಡಿದೆ. ಅದರಲ್ಲಿಯೂ 4 ಸೀರಿಯಲ್ಗಳು 1000 ಸಂಚಿಕೆಗಳನ್ನು ಪೂರೈಸಿದೆ. ಕುಲವಧು ಮತ್ತು ನಮ್ಮನೆ ಯುವರಾಣಿ 1000 ಸಂಚಿಕೆಗಳನ್ನು ದಾಟಿದ್ದರೆ, ಲಕ್ಷ್ಮೀ ಬಾರಮ್ಮ ಮೊದಲ ಧಾರಾವಾಹಿ 2000 ಸಂಚಿಕೆ ಪೂರೈಸಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.